ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಮ್ಮ ಮನೆಯಲ್ಲಿ ವರ್ಷಾವಧಿ ಪೂಜೆ ಆಗ್ತಾ ಇತ್ತು. ಆನ್ ಟೈಮ್ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಪೂಜೆ ಅಂದ ತಕ್ಷಣನೇ ಅತ್ತಿಗೆ ಮಕ್ಕಳು, ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಮನೆಯಲ್ಲಿ. ಸೊ ಹುಡುಗಿರು ಆಟ ಆಡ್ತಾರೆ, ಹುಡುಗರು ಆಟ ಆಡ್ತಾರೆ. ಇವರಿಬ್ಬರಿಗೂ ಸೆಲ್ಫಿ ತಗೊಳ್ಳೋ ಒಂದು ಇದು, ಇವನಿಗೆ ಫುಲ್ಲು ಬ್ಯುಸಿ. ನಿನ್ನದು ನಿನಗೆ ಆದರೆ ಯಾರದೆ ಮಾತ್ರ ಕಾಣಲ್ಲ. ಇವನು ನನ್ನ ಅತ್ತಿಗೆ ಮಗ. ನನ್ನ ಮಗ ಫುಲ್ ಪೂಜೆಯಲ್ಲಿ ಬ್ಯುಸಿ ಇದ್ದ ಅಂತ ಹೇಳಿ, ಸೊ ಇವನು ಫುಲ್ ಸುಧಾರಿಕೆ ಮಾಡ್ತಾ ಇದ್ದೆ. ಯಾವಾಗಲೂ ಆರಾಧ್ಯ ವಿಡಿಯೋಲಿ ಬಂದಿದ್ಲು, ಆತ್ರೆ ವಿಡಿಯೋಲಿ ಬಂದಿದ್ದ ಅಂತ ಹೇಳ್ತಾನೆ ಇರ್ತಾನೆ. ಸೊ ಹಾಗಾಗಿ ಈ ಸತಿ ನಿನ್ನ ವಿಡಿಯೋ ಮಾಡೋಣ ಬಾ ಅಂತ ಹೇಳಿದೆ. ಅಂದರೂ ಕೂಡ ಅವನು ಫುಲ್ ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದ. ಮಾರ್ನಿಂಗ್ ಸತ್ಯನಾರಾಯಣ ಪೂಜೆ ಇದ್ದಿದ್ದರಿಂದ ಸೊ ಮಗ ಸತ್ಯನಾರಾಯಣ ಪೂಜೆ ಕೂತ್ಕೊಂಡಿದ್ದ. ಹಾಗೆ ಗಣ ಹೋಮ ಮತ್ತು ಶಿವಪೂಜೆ ಎಲ್ಲ ಇತ್ತು. ನೈಟಿಗೆ ದುರ್ಗಾ ಪೂಜೆ ಇತ್ತು. ಆಗುತ್ತೋ ನನ್ನ ಅತ್ತಿಗೆ ಮಗನಿಗೆ ಕ್ರಿಕೆಟ್ ಅಂದರೆ ಹುಚ್ಚು. ನನ್ನ ಅತ್ತಿಗೆ ಮಗನೊಟ್ಟಿಗೆ ನನ್ನ ಮಗಳು ಹಿಂದೆನೇ ಹೋಗ್ತಾ ಇರ್ತಾಳೆ. ಅವನೆಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಅವನ ಜೊತೆಗೇ ಇರ್ತಾಳೆ. ಸೊ ಹೊಸ ಡ್ರೆಸ್ ಹಾಕಿದ್ದೀನಿ ಅಂತಲೂ ಇಲ್ಲ, ಅವನ ಜೊತೆ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ಲು. ಹಾಗೆ ನನ್ನ ತಮ್ಮನೂ ಜಾಯ್ನ್ ಆದ. ಅವನಿಗೆ ಕ್ರಿಕೆಟ್ ಹುಚ್ಚು ತುಂಬ, ನನ್ನ ತಮ್ಮನಿಗೂ ಕ್ರಿಕೆಟ್ ಹುಚ್ಚು. ಸೊ ಹಾಗಾಗಿ ಇಬ್ಬರು ಕೂಡ ಜಾಯ್ನ್ ಆದರು. ಬರ್ತಾ ಲಾಸ್ಟಲ್ಲಿ ಅಪ್ಪ ಮತ್ತು ಅಣ್ಣ ಎಲ್ಲರೂ ಕೂಡ ಸೇರಿಕೊಂಡು ಕ್ರಿಕೆಟಿಗೆ ಹೋಗ್ಬಿಟ್ರು. ಸ್ವಲ್ಪ ಕೆಲಸ ಮಾಡೋದು, ಸ್ವಲ್ಪ ಹೊತ್ತು ಕ್ರಿಕೆಟ್ ಆಟ ಆಡೋದು. ಹಾಗೆ ಈವ್ನಿಂಗ್ ಫುಲ್ ಎಲ್ಲರೂ ಕೂಡ ಕ್ರಿಕೆಟಲ್ಲೇ ಮುಳುಗೋಗ್ಬಿಟ್ಟಿದ್ರು. ನಮ್ಮ ಮನೇಲಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಇನ್ನೇನು ಅಂತ ಹೇಳಿ, ಸೊ ಅವರಿಗೆ ಒಂದಿಷ್ಟು ಸ್ಕೂಲ್ ಥಿಂಗ್ಸ್ ಬೇಕಾಗಿತ್ತು. ಹಾಗಾಗಿ ಮಂಗ್ಳೂರಿಗೆ ಹೋಗೋಣ ಅಂತ ಹೇಳಿ ಮಂಗ್ಳೂರಿಗೆ ಹೋಗಿದ್ದೆ. ಇವರು ಮಂಗಳೂರಲ್ಲಿ ಶೋಭತೆ ಅಂತ ಹೇಳಿ ನನಗೆ ಫೇವ್ರೆಟ್. ಅವ್ರಿಗೆ ಯಾರಾದರೂ ಅಷ್ಟೇ ತುಂಬಾ ಖುಷಿ ಪಡ್ತಾರೆ. ಸೊ ನಾನು ಬಂದು ಊಟ ಮಾಡಿ ಎಲ್ಲ ಆದಮೇಲೆ ಮಕ್ಕಳು ಕರ್ಕೊಂಡು ಸೊ ಡಿಮಾರ್ಟ್ಗೆ ಹೋಗಿ ಬರೋಣ, ಒಂದಿಷ್ಟು ತರಬೇಕು ಅಂತ ಹೇಳಿ ಕರ್ಕೊಂಡು ಹೋದೆ. ಬಟ್ ನನ್ನ ಮಗಳು ನನ್ನ ಹತ್ರ ಇರಲಿಲ್ಲ, ಅವ್ರ ಹತ್ರನೇ ಇದ್ದು. ಅವಳಿಗೆ ಗೊತ್ತು, ಅವರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವಳು ಏನು ಕೇಳ್ತಾಳೋ ಎಲ್ಲ ಸಹ ಟ್ರಾಲಿಗೆ ಹಾಕ್ತಾನೇ ಇದ್ದರು. ಹಾಗಾಗಿ ಸ್ವಲ್ಪ ನಮಗೇನೇನು ಬೇಕಾಗಿತ್ತು ಎಲ್ಲ ತೊಗೊಂಡು ಮನೆಗೆ ಹೋಗೋಣ ಅಂತ ಹೇಳಿ. ಬಟ್ ಇಲ್ಲೇನಾಯಿತು ಅಂತ ಅಂದರೆ ಅತ್ತೆಗೆ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು ಅನ್ನೋದೊಂದು ಇಂಟೆನ್ಷನ್ ಇತ್ತು. ಸೊ ಹಾಗಾಗಿ ನನಗೆ ಪರ್ಚೇಸ್ ಮಾಡೋಕ್ಕೆ ಬಿಡ್ತಾನೆ ಇಲ್ಲ, ನಮ್ಗೆ ಲೇಟ್ ಆಗುತ್ತೆ ಹೋಗೋಣ ಅಂತ ಹೇಳಿ. ಸೊ ಅಲ್ಲಿ ಥಿಂಗ್ಸ್ ಎಷ್ಟು ತೊಗೊಂಡಿದ್ದೇನೆ ಅಂತನೆಲ್ಲ ಸ್ವಲ್ಪ ಬಿಟ್ಟು ಬಂದುಬಿಟ್ಟಿದ್ದೆ ಆಲ್ರೆಡಿ ನಾನು. ಹಾಗಾಗಿ ಮನೆಗೆ ಬಂದಮೇಲೆ ಐಟಮ್ಸ್ ಎಲ್ಲ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು. ಸೊ ಒಂದಿಷ್ಟು ಐಟಮ್ಸ್ ಬಿಟ್ಟು ಬಂದಿದ್ದೀವಿ ಅಂತ ಹೇಳಿ. ಮತ್ತೆಂತ ಮಾಡೋದು, ಹಾಗೆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಅಲ್ಲೇ ಎದುರುಗಡೆ ಒಂದು ಹೋಟ್ಲಿತ್ತು. ಸೊ ಹಾಗಾಗಿ ಮಕ್ಳಿಗೆ ಏನು ಬೇಕೋ ಅದನ್ನೆಲ್ಲ ತಿನ್ನಿಸ್ಕೊಂಡು ನೈಟ್ ಮನೆಗೆ ಬಂದಮೇಲೆ ನಾನು ಚೆಕ್ ಮಾಡಿದೆ. ಬಟ್ ಥಿಂಗ್ಸ್ ಮಾತ್ರ ಕಡಿಮೆ ಇತ್ತು.
ಹಾಗಾಗಿ ಪುನಃ ಇನ್ನೊಂದು ಕೆಲಸ ಸ್ಟಾರ್ಟ್ ಆಯಿತು. ಇನ್ನು ಮರುದಿನ ಊರಿಗೆ ಬರಬೇಕಲ್ಲ, ಸೊ ಹಾಗಾಗಿ ಮತ್ತೆ ಪುನಃ ಬೆಳಗ್ಗೆ ಹೋಗಿ ಏನೇನು ಬಿಟ್ಟು ಬಂದಿದ್ನಲ್ಲ ಥಿಂಗ್ಸು ಪುನಃ ತೊಗೊಂಡು ವಾಪಸ್ ಬಂದೆ. ಹೋಗ್ಬಾ ಅಜ್ಜಿಟಿ ಅಲ್ಲಿಲ್ಲೋ ಬಾ ಬೇಗ. ನಾನು ತುಂಬ ಕಡಿಮೆ ಹೋಗೋದು ಹೊರಗಡೆ, ಅಂದರೆ ರಜೆ ಇರುವಾಗ ಹೋಗ್ತೀನಿ, ಮನೇಲೇ ಕೂರೋದಿಲ್ಲ ಮಕ್ಕಳನ್ನ ಕರ್ಕೊಂಡು. ಬಟ್ ಸ್ಕೂಲ್ ಟೈಮಲ್ಲಂತೂ ಆಗೋದಿಲ್ಲ. ಹಾಗಾಗಿ ಇನ್ನೊಂದು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಅಂತ ಹೇಳಿದಕ್ಕೆ ಕರ್ಕೊಂಡು ಹೋಗಿದ್ನಲ್ಲ, ಸೊ ಅಲ್ಲಿ ಟ್ರೈನ್ ಇತ್ತಂತೆ. ಬಟ್ ಆ ಟ್ರೈನ್ ಒಂದು ಸುತ್ತು ಮಾತ್ರ ಕರ್ಕೊಂಡು ಹೋಗೋದು, ಬಟ್ ಅದನ್ನೇ ಎಂಜಾಯ್ ಮಾಡ್ತಾರೆ ಕೂಡ ಎಲ್ಲರೂ, ಪೂರ್ಣ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮಕ್ಕಳು ಮತ್ತು ಅವ್ರ ಒಟ್ಟಿಗೆ ಕೂತ್ಕೊಂಡು ಒಂದು ರೌಂಡ್ ಹೋಗಿ ಬಂದ್ವಿ. ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೆದರೋದು ಎಂತಕ್ಕೆ ಅಂತ ಅಂದರೆ, ಇಂಥ ಪ್ಲೇಸಲ್ಲೆಲ್ಲ ನನ್ನ ಮಗನ ನೋಡ್ಕೊಂಡಿರ್ಬೇಕಾಗತ್ತೆ. ವೀಡಿಯೋ ಕಡೆ ಗಮನ ಕೊಟ್ಬಿಟ್ರೆ ನನ್ನ ಮಗ ಕೈ ಬಿಟ್ಟು ಹೋಗ್ಬಿಡ್ತಾನೆ. ನನಗೆ ವೀಡಿಯೋ ಮಾಡ್ತಾಯಿದ್ದೀನಿ, ನನ್ನ ಮಗಳು ಮಾತ್ರ ಕಾಣಿಸ್ತಾಳೆ, ನನ್ನ ಮಗ ಕಾಣಿಸ್ತಾ ಇಲ್ಲ ಅಂತ ಹೇಳಿ ನೋಡುವಾಗ ಅವನು ಪುನಃ ವಾಪಸ್ ಹೋಗಿದ್ದಾನೆ. ಇವ್ರು ಕಾಣಿಸ್ತಾ ಇಲ್ಲಲ್ಲ, ಅಲ್ಲೇ ಹೋದ್ರ ಅಂತ ಹೇಳ್ಬಿಟ್ಟು ಪುನಃ ತುಂಬ ಅಂದರೆ ತುಂಬ ಜನ ಇದ್ದರು. ಸೊ ಅಲ್ಲಿ ಹೋಗಿ ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ನಾನು ವಿಡಿಯೋ ಅಲ್ಲಿಗೆ ಆಫ್ ಮಾಡಿ ನೆಕ್ಸ್ಟ್ ಹೋಟ್ಲಿಗೆ ಬಂದ ತಕ್ಷಣವೇ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಕೊಂಡು, ಸೊ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು. ಮೆಟ್ಲಾಗ ಪೋಕ್ರಿ ಪೋಕ್ರಿ ಲೋಟಿ ಪೋಕಲ್ಲ, ಲೋಟಿ ಪೋಕಿ, ಲೋಟಿ ಇದನ್ನು ನೀನು ಡಿಲೀಟ್ ಮಾಡಬೇಡ, ವಿಡಿಯೋಕ್ಕೆ ಮಾಡಬೇಕು. ಲೋಟಿ ಪೋಕಿ ಹೋಗ್ರ ಪೋಕಿ ಪೋಕಿ ಅವ ಪೋಕ. ಒಳ್ಳೆ ಹುಡುಗಿ, ಇವಳು ನನ್ನ ಮುತ್ತು ಚಿನ್ನ ಬಂಗಾರಿ. ಆತು ಹೋತು ಬೊಟ್ಟು ಹೋತು. ಇವಳು ನನ್ನ ಬಂಗಾರಿ ಆಯ್ತಾ ಅಪ್ಪ. ಅವು ಎಂತ ನಿನಗೆ? ಅತ್ತೆ ಆಗ್ಬೇಕು. ನಾನು ಆಕ್ಚುಲಿ ಅಜ್ಜಿ ಆಗ್ಬೇಕು. ಚಿಕ್ಕಮ್ಮ. ಅಜ್ಜಿ ಇಲ್ಲ, ಚಿಕ್ಕಮ್ಮ. ನಾನು ದೊಡ್ಡಮ್ಮ. ನಾನು ಚಿಕ್ಕಮ್ಮ ಆಗ್ಬೇಕು. ಇವರಿಗೆ ಹೂವಿನ ಗಿಡ ಅಂದರೆ ತುಂಬಾ ಇಷ್ಟ. ಅವರ ಸ್ಪೇಸ್ ಇರೋದಂತೂ ತುಂಬಾ ಕಡಿಮೆ. ಕೆಲವೊಂದು ಮನೆಗಳು ನೋಡ್ತೀನಿ ಸ್ಪೇಸ್ ಕಡಿಮೆ ಇರುತ್ತೆ, ತುಂಬಾ ಹೂ ಬೆಳೆಸಿರ್ತಾರೆ. ನನಗೆ ಇಷ್ಟೊಂದು ಗ್ರೌಂಡ್ ಇದೆ, ಬಟ್ ನಾನು ಎಲ್ಲಿಡೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ, ಹಾಗೆ ಹೇಗೆ ಬೆಳೆಸೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ನನಗೆ ಇದೊಂಥರ ಇನ್ಸ್ಪಿರೇಷನ್, ಕೆಲವೊಬ್ಬರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ನಾವು ಬೆಳೆಸ್ಬೇಕು ಅಂತ ಆಸೆ ಇರುತ್ತೆ, ಸ್ಪೇಸ್ ಇರೋದಿಲ್ಲ ಅಂತ ಹೇಳಿ. ಬೆಳೆಸ್ಬೇಕು ಅಂತ ಆಸೆ ಪಟ್ಟವರು ಹೇಗಾದರೂ ಕಷ್ಟಪಟ್ಟು ಬೆಳೆಸ್ತಾರೆ. ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್ ಇವರೇನೆ. 2 ಕಲರ್ ಇದ್ದಾಳೆ ಕಾಣ್ತು. ಹೋಪಲೆ ಜಾಗ ಇಲ್ಲ. ಅಪ್ಪು ಅದರಲ್ಲಿ ಇಲ್ಲ ಅಲ್ಲದ? ಅದರಲ್ಲಿ ಇಲ್ಲ, ಅದೇ ಇದ್ದಷ್ಟೇ. ಅದ ಹೋಗಿದ್ದು ತೆಗೆಬೇಕಾಗ್ತದೆ ಅಪ್ಪು ಎಲ್ಲ ಇಲ್ಲ, ಅದು ಅಪ್ಪದಷ್ಟೇ ಅಲ್ಲ, ತಂದೆ ಅಷ್ಟೇ. ಬ್ಲೂ ಇತ್ತ ಆಯ್ತಷ್ಟೇ. ಇದರಲ್ಲಿ ಇತ್ತಾಳೆ ಬ್ಲೂ. ಅದ ಈಗ ಹೂಗಿನ ಇದಾಕಿದಷ್ಟೇ. ಪರ್ಪಲ್ ಅಲ್ಲದ? ಬಸಳೆ ಚಪ್ಪರವನ್ನು ಅದೆಲ್ಲ ತೆಗೆ, ಅದೆಲ್ಲ ವಿಶೇಷ ನೋಡ್ಲಿ. ಇದು ಯಾವುದು? ತೊಂಡೆಯಾ? ಆಚೆ ತೊಂಡೆ ಬಪ್ಪದಟ, ಈ ಚೌಡಿಯಿಂದ ಬಸಳೆ ಹೇಳುದ ನಾನು ಬರ್ತೇನೆ. ಹಂಗೆ
ಎಲ್ಲಿ ಬೆಳೆಸೋದಪ್ಪ ಅಂತ ಯೋಚನೆ ಮಾಡ್ತೀನಿ. ಬಟ್ ಹೋದಲ್ಲೆಲ್ಲ ಗಿಡಗಳು ತೊಗೊಂಡು ಬರ್ತಾನೆ ಇರ್ತೀನಿ. ಇವ್ರ ಹತ್ರ ಇದು ಬೆಂಗಳೂರಲ್ಲಿ ಮಲ್ಲಿಗೆ ಆಗುತ್ತಲ್ಲ, ಒಂಥರ ಗ್ರೀನ್ ಕಲರ್ ಒಳ್ಳೆ ಫ್ಲೇವರ್ ಇರೋದು. ಸೊ ಅದು ಮಲ್ಲಿಗೆ ಇತ್ತು. ಸೊ ಓಕೆ, ನನಗೆ ಅದು ಇರಲಿ, ನನ್ನ ಹತ್ರ ಇಲ್ಲ ಅಂತ ಹೇಳಿ ಸೊ ಅದೊಂದು ಸ್ವಲ್ಪ ಗಿಡಗಳು ಅಲ್ಲಿಂದ ತೊಗೊಂಡು ಬಂದೆ. ಮತ್ತು ಅವರು ಕೂಡ ನರ್ಸರಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ ತೊಗೊಂಬಂದು ಇವಾಗ ಬೆಳೆಸೋದಕ್ಕೆ. ಸೊ ಅದನ್ನೆಲ್ಲ ಕಟ್ ಮಾಡೋಕ್ಕೆ ಹೋಗಲಿಲ್ಲ, ದೊಡ್ಡದಾಗಲಿ ಆಮೇಲೆ ಬರ್ತೀನಿ ಮತ್ತೆ ತೊಗೊಂಡೋಗೋಕ್ಕೆ ಅಂತ ಹೇಳಿದೆ. ನನ್ನನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಡಿ, ನಾನು ಹೋಗ್ಬಿಡ್ತೀನಿ ಊರಿಗೆ, 1-2 ಅವರ್ಸಲ್ಲಿ ರೀಚ್ ಆಗ್ತೀನಿ ಅಂತ ಹೇಳಿದೆ. ಬಟ್ ಅವರು ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು, ಬೇಡ ನಾವು ಕಾರಲ್ಲೇ ಬಿಟ್ಟು ಬರ್ತೀವಿ ಅಂತ ಹೇಳಿ ಪಾಪ ಡ್ರೈವರ್ ಮಾಡಿಕೊಂಡು ಪುನಃ ನಮ್ಮನ್ನು ಬಂದು ಮನೆಗೆ ಬಿಟ್ಟು ಹೋದರು. ಅವರು ಬಂದ ತಕ್ಷಣವೇ ಡ್ಯಾಮಿನ ಹೊರಗಡೆ ಬಿಟ್ಟಿದ್ದಾರೆ. ನನಗೆ ಗೊತ್ತೇ ಇರಲಿಲ್ಲ. ಅವನಿಗೆ ಇಷ್ಟೊಂದು ಖುಷಿ ಆಯ್ತು ಅಂದರೆ, ಯಾಕಂದರೆ ಸಣ್ಣದಿರುವಾಗಿಂದನೂ ಅವ್ರು ಸಾಕಿದ್ದಾರೆ ಅದನ್ನು. ಅವ್ರಿಗೆ ಪೇಟೆಯಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಗೆ ಕೊಟ್ಟಿದ್ದೆ, ಯಾಕಂದರೆ ನಮ್ಮ ಹತ್ರ ನಾಯಿ ಇರಲಿಲ್ಲ. ಸೊ ಹಾಗಾಗಿ ಅದು ಅವ್ರು ಬಂದರೆ ಎಷ್ಟೊಂದು ಖುಷಿಯಾಗಿರುತ್ತೆ ಅಂತಂದರೆ ಭಯಂಕರ ಖುಷಿ. ಅದಕ್ಕೆ ಅವ್ರನ್ನ ಬಿಟ್ಟಿರೋದೇ ಇಲ್ಲ. ತುಂಬ ಅಂದರೆ ತುಂಬ ಹೊತ್ತು ಆಟ ಆಡ್ತು. ಮತ್ತು ಅಲ್ಲೆಲ್ಲ ಸ್ವಲ್ಪ ಅವ್ರಿಗೆ ತೋಟಕ್ಕೆ ಹೋಗೋಕ್ಕಿತ್ತು. ಸೊ ಹಾಗಾಗಿ ಒಳಗಡೆ ಹಾಕ್ತಾ ಇದನ್ನು ಅವ್ರಂದ್ರೂ ಬಿಡಲಿಲ್ಲ, ಪುನಃ ಬಂದು ತೆಗಿತಾನೆ ಇದ್ರು ಅದನ್ನು. ಅವ್ರು ಮಂಗಳೂರಲ್ಲಿರೋದ್ರಿಂದ ಅವ್ರಿಗೆ ಜಾಸ್ತಿ ಹಲಸಿನ ಹಣ್ಣಿನ ಸೀಸನ್, ಒಟ್ಟಾರೆ ಸೀಸನಲ್ಲಿ ಏನೇನು ಬೇಕಾಗುತ್ತೆ ಅದು ತೋಟದಿಂದ ಅವ್ರಿಗೆ ಸಿಗೋದಿಲ್ಲ, ಯಾಕಂದರೆ ಅವ್ರ ಮನೇಲಿ ತೋಟ ಇಲ್ಲ. ಸೊ ಹಾಗಾಗಿ ಇಲ್ಲಿ ಊರಿಗೆಲ್ಲ ಬಂದರೆ ಅವರು ಹಲಸಿನ ಹಣ್ಣಾಗಿರ್ಬೋದು, ಈ ಥರ ಬಾಳೆಗೊನೆ, ಇದೇನಾದರೂ ಬೇಕಿದ್ರೆ ತೋಟದಿಂದ ತೊಗೊಂಡೋಗ್ತಾರೆ. ಸೊ ಹಲಸಿನ ಹಣ್ಣಿನ ಸೀಸನ್ ಆಗಿದ್ದರಿಂದ 1-2 ಹಲಸಿನ ಹಣ್ಣು ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಆಳಿನ ಹತ್ರ ಕೊಯಿಸಿ ಅವ್ರಿಗೆ ಹಾಕಿ ಕಳಿಸಿದೆ. ಪ್ಯೂರ್ ಹಾರ್ಟೆಡ್ ಏನು ಪ್ರೀತಿ ಕೊಡ್ತಾರಲ್ಲ, ಸೊ ಅವ್ರಿಗೆ ಪ್ರೀತಿ ಕೊಡಲೇಬೇಕು. ಹಾಗೆ ಏನೇನೋ ಎಕ್ಸ್ಪೆಕ್ಟ್ ಮಾಡೋ ಇದು ಇಲ್ಲ ನನ್ನ ಹತ್ರ. ಸೊ ನನಗೇನಾಗುತ್ತೋ ನನ್ನ ಕೈಲಿ ನಾನು ಅವ್ರಿಗೆ ಕೊಡ್ತಾನೆ ಇರ್ತೀನಿ. ಅವರಿಗೆ ಅಂತ ಹೇಳಿ ಅಲ್ಲ, ಸೊ ನನಗೆ ನನ್ನ ಮನಸ್ಸಿಂದ ಅವರು ತುಂಬ ಒಳ್ಳೆಯವರು ಅಂತ ಅನಿಸಿದರೆ ಸೊ ಯಾವುದನ್ನು ನೋಡೋಕ್ಕೆ ಹೋಗೋದಿಲ್ಲ, ಕೊಡ್ತಾ ಇರ್ತೀನಿ. ನಮ್ಮ ಟಾಮಿಗೆ ತುಂಬಾ ಮಿಸ್ ಮಾಡಿಕೊಡ್ತು ಅವ್ರು ಹೋಗುವಾಗ. ಸ್ವಲ್ಪ ಹೊತ್ತು ಚಟ್ಪಡಿಸಿ ಆಚೆ ಈಚೆ ಎಲ್ಲ ಓಡಾಡಿ ತುಂಬ ಬೇಜಾರು ಮಾಡ್ಕೊಂಡ. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.